ಚಾನಲ್ ದಿ ಗೋಲ್ಡನ್ ಈಗಲ್. ನನ್ನ ಹೆಸರು ಶಶಾಂಕ್, ನಮ್ಮಪ್ಪ ವೆಂಕಟರಮಣಪ್ಪ. ಇವತ್ತು ನಾವು ಲೇಪಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ತುಂಬಾ ಚೆನ್ನಾಗಿದೆ ಅಂಡ್ ಇದು ತುಂಬಾ ಹಳೆ ಕಾಲದ ಟೆಂಪಲ್. ಏನ್ ಗೊತ್ತಾ, ಕಲ್ಲುಗಳ ಮೇಲೆ ತುಂಬಾ ಕೆತ್ತನೆಗಳು ಮಾಡಿದ್ದಾರೆ. ಸೊ ತುಂಬಾ ಪ್ರತಿಯೊಂದು ಕಲ್ಲು ಕೂಡ ತುಂಬಾ ಕ್ಲೀನ್ ಆಗಿ ತುಂಬಾ ಡೀಟೇಲಿಂಗ್ ಆಗಿ ಕೆತ್ತನೆ ಮಾಡಿದ್ದಾರೆ. ಸೊ ನಾನು ಆದಷ್ಟು ತೋರಿಸ್ತೀನಿ ಅಲ್ಲ. ಕೆತ್ತನೆಗಳ ಶಿಲ್ಪಿ ಯಾರು ಅಂದ್ರೆ ಡಂಕನಾಚಾರಿ. ಲೇಪಾಕ್ಷಿ ಎಂಟ್ರಿ ಆಗಿದ ತಕ್ಷಣ ಒಂದು ಜಟಾಯುದು ವಿಗ್ರಹ ಇದೆ, ಅದು ಮೇಲ್ಗಡೆ. ಸೊ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಎಂಟ್ರಿ ರೆಸ್ಟ್ರಿಕ್ಷನ್ ಇದೆ. ಈಗ ದೇವಸ್ಥಾನ ಬಂದ್ಬಿಟ್ಟು ಈಗ ಹೋಗ್ಬೇಕು ಹಿಂದಾಗೆ. ಸೊ ಅಲ್ಲಿಗೆ ಹೋಗೋಣ. ಲೇಪಾಕ್ಷಿಯಲ್ಲಿ ನಾವು ಜಟಾಯು ಹತ್ರ ಬಂದಿದ್ದೀವಿ. ಈ ಜಟಾಯು ಬಂದ್ಬಿಟ್ಟು ಸೀತಮ್ಮ ಅವ್ರನ್ನ ರಾವಣಾಸುರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಡ್ಡ ಬಂದಾಗ ಅದ್ರಿಗೆ ಹೊಡಿತಾರಲ್ಲ, ಆಗ ಇಲ್ಲಿ ಬಿದ್ದೋಗಿರುತ್ತೆ ಅಂತ ಹೇಳ್ತಾರೆ. ಈಗ ನಾವು ಜಟಾಯುನ ಮುಗಿಸ್ಕೊಂಡು ಅದ್ರ ಮುಂದೆ ಇರುವಂತಹ ನಂದಿ ಹತ್ರ ಬಂದಿದ್ದೀವಿ, ಬಸವಣ್ಣ. ಅದು ತೋರಿಸ್ತೀನಿ ನಿಮಗೆಲ್ಲ. ಹತ್ರ ಒಂದು ಕೋನೇರು ಇದೆ, ಸೊ ಅದರ ಹತ್ರ ಇದ್ದೀವಿ. ಯಾವ್ದು ಕೋನೇರು? ಹಿಂದೆ ಗರುಡ, ಮುಂದೆ ನಂದಿ, ಇನ್ನು ಮುಂದೆ ಟೆಂಪಲ್. ನಂದಿ ಹತ್ರ ಮುಗಿತ್ತು, ಈಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಈ ಲೇಪಾಕ್ಷಿ ದೇವಸ್ಥಾನದ ಒಂದು ಒಳ್ಳೆ ಅದ್ಭುತವಾದ ಕಥೆ ಇದೆ. ಸೊ ಇದನ್ನು ಡಂಕನಾಚಾರಿಗಳು ಕೆತ್ತನೆ ಮಾಡಿದಾಗ ದೇವತೆಗಳೆಲ್ಲ ಬಂದು ನೋಡಿದ್ರಂತೆ. ಸೊ ಈ ಥರದ್ದು ಒಂದು ದೇವಸ್ಥಾನ ಆಗಲಿ, ವಾಸ್ತುಶಿಲ್ಪ ಇರುವಂತಹ ಒಂದು ದೇವಸ್ಥಾನ ಎಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇರಲಿಲ್ವಂತೆ, ಯಾವ ಲೋಕದಲ್ಲೂ. ಸೊ ಅದಕ್ಕೆ ಏನು ಮಾಡಿದ್ರಂತೆ, ದೇವತೆಯವರು ಇದನ್ನು ಲಿಫ್ಟ್ ಮಾಡಿ ಅವರ ಲೋಕಕ್ಕೆ ತಗೊಂಡು ಹೋಗಿ ಟ್ರೈ ಮಾಡಿದಾಗ
ಇಂದ್ರಲೋಕಕ್ಕೆ ತಗೊಂಡೋಗಕ್ಕೆ ಟ್ರೈ ಮಾಡಿದಾಗ ಇಂದ್ರ ಇದನ್ನ ಲಿಫ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಂಕನಾಚಾರ್ಯ ಅವ್ರು ನೋಡಿಬಿಟ್ಟು ಓಡಿ ಬಂದು ಯಾವುದೋ ಒಂದು ಕಂಬಕ್ಕೆ ಒಂದು ಸುತ್ತಿ ತಗೊಂಡು ಒಂದೇ ಹೊಡೆದಿದ್ದಾರೆ. ಅಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರೋದಕ್ಕೆ ಈ ದೇವಸ್ಥಾನವು ಡ್ಯಾಮೇಜ್ ಆಗಿಬಿಟ್ಟಿದೆ ವಾಸ್ತುಶಿಲ್ಪಿಯಲ್ಲಿ ಅಂತ ಹೇಳ್ಬಿಟ್ಟು ಆವತ್ತಿಗೆ ಅಲ್ಲೇ ಬಿಟ್ಬಿಡ್ತಾರೆ. ಸೊ ಇಲ್ಲೇ ಎಲ್ಲ ಒಂದು ಕಂಬ ಕೂಡ ಮೇಲೆಗೆ ಎತ್ತಿರೋದು ಕಾಣಿಸುತ್ತೆ, ಅದು ತೋರಿಸ್ತೀನಿ ಸಿಕ್ಕಿದ್ರೆ ನಿಮಗೆ. ಸೊ ಅಲ್ಲಿಂದ ನಡ್ಕೊಂಬಂದಿದ್ದು ನಾವು. ದೇವಸ್ಥಾನ ತುಂಬ ದೊಡ್ಡದಿದೆ. ಬಂದಿದ್ದು ಲಾಸ್ಟ್ ಟೈಮ್ ಬಂದಿದ್ದೆ ಇಲ್ಲಿಗೆ ಹಾಂ. ಇದು ಸಂಡೇ ಆದರೆ ಆಲ್ಮೋಸ್ಟ್ ಎಲ್ಲ ತುಂಬ ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿ ಸ್ಯಾಟರ್ಡೆ ಸಂಡೇ. ನಾವು ನಾಗಲಿಂಗ ಗಣೇಶ ಹತ್ರ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ವಿಡಿಯೋ ಅದು. ಈಗ ತಾನೇ ನಾಗಲಿಂಗ ನೋಡಿದ್ರಲ್ವಾ, ಇದ್ರ ಪಕ್ಕದಲ್ಲಿ ಇರುವಂತಹ ಗಣೇಶನ ನೋಡೋಣ. ಈ ಮಂಟಪದಲ್ಲೇ ಸುಮಾರು 200ಗಿಂತ ಜಾಸ್ತಿ ಕಂಬಗಳಿರ್ಬೋದು, ಮೇ ಬಿ ಇನ್ನೂ ಜಾಸ್ತಿ ಕೂಡ ಇರಬಹುದು. ಫಂಕ್ಷನ್ ಅಲ್ಲ, ಸೊ ಇಲ್ಲಿ ಗಣೇಶ ವೀಕೆಂಡ್ ಆದರೆ ಫುಲ್ಲು ಜನವೋ ಜನ, ಫುಲ್ ರಶ್ ಇರುತ್ತೆ. ಇಲ್ಲಿ ಅದ್ಭುತವಾದ ಕೆತ್ತನೆಗಳನ್ನು ನೀವು ನೋಡಬಹುದು. ಅಲ್ಲ ಗುರು, ಈ ತರ ಕೆತ್ತನೆ ಮಾಡ್ಬೇಕಂದ್ರೆ ಎಷ್ಟು ಫೋಕಸ್ ಆಗಿ ಮಾಡಿರ್ಬೇಕು ಗುರು.
360 ಡಿಗ್ರಿ ವ್ಯೂ. ಲೋಕದಲ್ಲಿ ನಾಟ್ಯ ಪ್ರದರ್ಶನ ಮಾಡುವಾಗ ಇದು ನಾಟ್ಯ ಪ್ರದರ್ಶನದಲ್ಲಿ ಇದು ನಾಟ್ಯ ಮಾಡುವ ಸ್ಥಳ ಇದು. ಇದೆಲ್ಲ ನನ್ನ ಅತಿಥಿಯವರು ಇಲ್ಲಿ ಪ್ರತಿಯೊಂದು ವಿಗ್ರಹನೂ ತುಂಬಾ ಕೇರ್ಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ. ಸಾಕಾಗಿದೆ ನೋಡಿ. ಮಾರ್ವೆಲ್ ಇಂಜಿನಿಯರಿಂಗ್ ಮಾರ್ವೆಲ್ ಅಂದ್ರೆ ಇಲ್ಲಿ ನೋಡಿ, ಕಲ್ಲಿನ ಒಳಗೆ ಕೆತ್ತನೆ ಮಾಡಿದ್ದಾರೆ, ಗ್ಯಾಪ್ ಕೂಡ ಕೊಟ್ಟಿದ್ದಾರೆ, ಒಳ್ಳೆ ರಾಡ್ ಹಾಕ್ದಂಗೆ. ಏನ್ ಸೂಪರ್ ಆಗಿರೋದು ಇದು. ಇದು ತಮಾಷೆನೇ ಅಲ್ಲ, ಕಲ್ಲಿನ ಒಳಗಡೆ ನಿಂತ್ಕೊಂಡು ಎಲ್ಲಿಂದ ನೋಡಿದ್ರು ಕೃಷ್ಣ ನಿಮ್ಮನ್ನೇ ನೋಡ್ತಿರ್ತಾನೆ.